ಎವ್ರಿವನ್ ಈ ಒಂದು ವಿಡಿಯೋ ನಮ್ಮ ಥರ್ಮಲ್ ಇಂಜಿನಿಯರಿಂಗಿನ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಒಂದಿಷ್ಟು ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ರಿಕ್ಯಾಪ್ ಮಾಡ್ತಿರ್ತೀನಿ. ಸೊ ಟೈಮ್ ವೇಸ್ಟ್ ಮಾಡದೆ ಮುಂದೆ ಮೂವ್ ಆಗೋಣ. ಸೊ ಥರ್ಮಲ್ ಇಂಜಿನಿಯರಿಂಗಲ್ಲಿ ಮೊದಲನೇದಾಗಿ ಓಪನ್ ಸಿಸ್ಟಮ್ ಅಂದರೆ ಏನಂತ ತಿಳ್ಕೋಬೇಕು. ಓಪನ್ ಸಿಸ್ಟಮಲ್ಲಿ ನಮಗೆ ಮಾಸು ಮತ್ತು ಎನರ್ಜಿ ಅಂದರೆ ಹೀಟು ಮತ್ತು ವರ್ಕ್ ಅಂತ ಹೇಳ್ತೀವಿ. ಸೊ ಮಾಸು ಎನರ್ಜಿ ಕ್ರಾಸಸ್ ದಿ ಬೌಂಡ್ರಿ ಆಫ್ ದಿ ಸಿಸ್ಟಮ್ ಅಂದರೆ ಓಪನ್ ಸಿಸ್ಟಮ್ ಅಂತ ಹೇಳ್ತೀವಿ. ಕ್ಲೋಸ್ಡ್ ಸಿಸ್ಟಮ್ ಅಂದರೆ ಮಾಸು ಫಿಕ್ಸ್ಡ್ ಇರುತ್ತೆ, ಮಾಸು ಕ್ರಾಸ್ ಆಗಲ್ಲ, ಮಾಸು ಡಸಂಟ್ ಕ್ರಾಸಸ್ ಬಟ್ ಎನರ್ಜಿ ಬಂದು ಕ್ರಾಸಸ್ ದಿ ಬೌಂಡ್ರಿ, ಅದು ಕ್ಲೋಸ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಕ್ಲೋಸ್ಡ್ ಸಿಸ್ಟಮಲ್ಲಿ ಮಾಸ್ ಡಸಂಟ್ ಕ್ರಾಸಸ್ ದಿ ಬೌಂಡ್ರಿ ಬಟ್ ಎನರ್ಜಿ ಮಾತ್ರ ಕ್ರಾಸಸ್ ದಿ ಬೌಂಡ್ರಿ ಆಫ್ ದಿ ಸಿಸ್ಟಮ್, ಅದನ್ನು ಕ್ಲೋಸ್ಡ್ ಅಂತ ಹೇಳ್ತೀವಿ. ಇನ್ನು ಐಸೋಲೇಟೆಡ್ ಸಿಸ್ಟಮ್, ಐಸೋಲೇಟೆಡ್ ಅಂತಂದರೆ ಮಾಸು ಕ್ರಾಸ್ ಆಗಲ್ಲ, ಎನರ್ಜಿನೂ ಕ್ರಾಸ್ ಆಗಲ್ಲ, ಅದನ್ನೇನಂತ ಹೇಳ್ತೀವಿ, ಐಸೋಲೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಪನಲ್ಲಿ ಮಾಸು ಕ್ರಾಸ್ ಆಗುತ್ತೆ, ಎನರ್ಜಿನೂ ಕ್ರಾಸ್ ಆಗುತ್ತೆ. ಕ್ಲೋಸ್ಡಲ್ಲಿ ಮಾಸ್ ಕ್ರಾಸ್ ಆಗಲ್ಲ, ಎನರ್ಜಿ ಮಾತ್ರ ಕ್ರಾಸ್ ಆಗುತ್ತೆ. ಐಸೋಲೇಟೆಡಲ್ಲಿ ಮಾಸು ಕ್ರಾಸ್ ಆಗಲ್ಲ, ಎನರ್ಜಿನೂ ಕ್ರಾಸ್ ಆಗಲ್ಲ ಅಂತ ಅದನ್ನೇನಂತ ಹೇಳ್ತೀವಿ, ಐಸೋಲೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಓಪನ್ ಸಿಸ್ಟಮ್ಗೆ ನೀವು ಪಂಪು, ಸೆಂಟ್ರಿಫ್ಯೂಗಲ್ ಪಂಪು, ಕಂಪ್ರೆಸರು, ಇವೆಲ್ಲ ನಮಗೆ ಕಂಪ್ರೆಸರ್ಸು, ಪಂಪ್ಸು, ವಾಷಿಂಗ್ ಮಿಷಿನ್ ಇವೆಲ್ಲ ಓಪನ್ ಸಿಸ್ಟಮ್ ಆಗ್ತವೆ. ಇನ್ನು ಇದು ಯಾವುದು ಕ್ಲೋಸ್ಡ್ ಸೈಕಲ್ಗೆ ಭಾಳ ಇಂಪಾರ್ಟೆಂಟ್ ಅಂತಂದರೆ ಪ್ರೆಷರ್ ಕುಕ್ಕರ್ ಏನಿದೆಲ್ಲ ಅದು ಕ್ಲೋಸ್ಡ್ ಸಿಸ್ಟಮ್ಗೆ ಎಕ್ಸಾಂಪಲ್ ಆಗುತ್ತೆ. ಅದಾಗಿ ನಂತರ ಇನ್ನೊಂದು ಬಾಂಬ್ ಕೊಲೋರಿಮೀಟರ್ ಏನಿದೆಲ್ಲ ಅದು ಕ್ಲೋಸ್ ಸಿಸ್ಟಮ್ಗೆ ಎಕ್ಸಾಂಪಲ್. ಇನ್ನು ಐಸೋಲೇಟೆಡ್ ಸಿಸ್ಟಮ್ಗೆ ಬಂದು ಥರ್ಮೋ ಫ್ಲಾಸ್ಕ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಪನ್, ಕ್ಲೋಸ್ಡ್, ಐಸೋಲೇಟೆಡ್. ನೆಕ್ಸ್ಟ್ ಇದು ಬಂದು ಇಂಟೆನ್ಸಿವ್ ಪ್ರಾಪರ್ಟಿ ಅಂದರೆ ಏನಂತ ಕೇಳ್ತಾನೆ. ಇಂಟೆನ್ಸಿವ್ ಪ್ರಾಪರ್ಟಿ ಅಂದರೆ ವಿಚ್ ಡಿಪೆಂಡ್ಸ್ ಅಪಾನ್ ಮಾಸ್ ಅಥವಾ ಆರ್ ಸೈಜ್ ಆಫ್ ದಿ ಸಿಸ್ಟಮ್ ವಿಚ್ ಡಸಂಟ್ ಡಿಪೆಂಡ್ಸ್ ಅಪಾನ್ ದಿ ಮಾಸ್ ಆರ್ ಸೈಜ್ ಆಫ್ ದಿ ಸಿಸ್ಟಮ್ ಅಂದರೆ ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಅದರಲ್ಲಿ ಎಕ್ಸ್ಟೆನ್ಸಿವ್ ಬರುತ್ತೆ. ಎಕ್ಸ್ಟೆನ್ಸಿವ್ ಅಂತಂದರೆ ವಿಚ್ ಡಿಪೆಂಡ್ಸ್ ಆನ್ ಮಾಸ್ ಅಂಡ್ ಅಥವಾ ವಿಚ್ ಡಿಪೆಂಡ್ಸ್ ಅಪಾನ್ ದಿ ಸೈಜ್ ಆಫ್ ದಿ ಸಿಸ್ಟಮ್ ವಿಚ್ ಡಿಪೆಂಡ್ಸ್ ಆನ್ ಮಾಸ್ ಆರ್ ಸೈಜ್ ಆಫ್ ದಿ ಸಿಸ್ಟಮ್ ಆದರೆ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಆಗುತ್ತೆ. ಸೊ ಇಂಟೆನ್ಸಿವ್ ಪ್ರಾಪರ್ಟಿಗೆ ನಿಮಗೆ ಎಕ್ಸಾಂಪಲ್ ಇಂಪಾರ್ಟೆಂಟು ಟಿ ಪಿ ರೋ ಏನಿದೆಲ್ಲ ಇದು ಇಂಟೆನ್ಸಿವ್ ಪ್ರಾಪರ್ಟಿ. ಅದೇ ಥರನೇ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿಗೆ ಮಾಸು, ವಾಲ್ಯೂಮು ಮತ್ತು ಪೊಟೆನ್ಷಿಯಲ್ ಎನರ್ಜಿ ಹಾಗೂ ಕೈನೆಟಿಕ್ ಎನರ್ಜಿ, ಎಂಥಾಲ್ಪಿ, ಎಂಟ್ರೋಪಿ ಅವೆಲ್ಲ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಆಗುತ್ತೆ. ಎಂಥಾಲ್ಪಿ ಅಂದರೆ ಹೆಚ್ಚು, ಎಂಟ್ರೋಪಿ ಅಂದರೆ ಎಸ್, ಇವೆಲ್ಲ ಏನಾಗುತ್ತೆ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಆಗುತ್ತೆ. ಇಂಟೆನ್ಸಿವ್ ಪ್ರಾಪರ್ಟಿ ಅಂದರೆ ವಿಚ್ ಡಸಂಟ್ ಡಿಪೆಂಡ್ಸ್ ಅಪಾನ್ ದಿ ಮಾಸ್ ಆರ್ ಸೈಜ್ ಆಫ್ ದಿ ಸಿಸ್ಟಮ್ ಮೇಲೆ ಮಾಸ್ ಮೇಲೆ ಡಿಪೆಂಡ್ ಆಗಲ್ಲ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದರೆ ಮಾಸ್ ಮೇಲೆ ಮತ್ತು ಸೈಜ್ ಆಫ್ ದಿ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಅವೆರಡನ್ನ ನೆನ್ಪಿಟ್ಕೊಳ್ಳಿ. ನಮಗೆ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬರುತ್ತೆ. ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನಾನು ನಿಮ್ಗೆ ಹೇಳಿದ್ದೀನಿ. ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬಂದು ನಿಮಗೇನು ಟೆಂಪರೇಚರ್ ಮೆಜರ್ಮೆಂಟ್ ಮಾಡುತ್ತೆ, ಈಕ್ವಿಲಿಬ್ರಿಯಂ ಬಗ್ಗೆ ಹೇಳುತ್ತೆ. ಫಸ್ಟ್ ಲಾ ಬಂದು ಎನರ್ಜಿ ಬಗ್ಗೆ ಹೇಳುತ್ತೆ, ಹೀಟು ಮತ್ತು ವರ್ಕು ಮ್ಯೂಚುವಲಿ ಕನ್ವರ್ಟಬಲ್ ಅನ್ನೋ ಲಾ ಯಾವುದು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಅದೇ ಥರನೇ ಅದು ಎನರ್ಜಿ ಬಗ್ಗೆನೂ ಹೇಳುತ್ತೆ. ಸೆಕೆಂಡ್ ಲಾ ಬಂದು ಎಂಟ್ರೋಪಿ ಬಗ್ಗೆ ಮಾತಾಡುತ್ತೆ. ಇನ್ನು ಥರ್ಡ್ ಲಾ ಬಂದು ಅನ್ಅವೈಲಬಲ್ ಎನರ್ಜಿ ಅಥವಾ ಅಬ್ಸಲ್ಯೂಟ್ ಟೆಂಪರೇಚರ್ ಬಗ್ಗೆ ಹೇಳುತ್ತೆ. ಅಬ್ಸಲ್ಯೂಟ್ ಟೆಂಪರೇಚರ್ ಆರ್ ಅನ್ಅವೈಲಬಲ್ ಎನರ್ಜಿ ಬಗ್ಗೆ ಹೇಳುತ್ತೆ. ಸೊ ಇದು ಝೀರೋತ್ ಲಾ, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಡಿಗ್ರಿ ಆಫ್ ರ್ಯಾಂಡಮ್ನೆಸ್ ಅದು ಯಾವ ಲಾ? ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ರ್ಯಾಂಡಮ್ನೆಸ್ ಅಂದರೆ ಎಂಟ್ರೋಪಿ, ಡಿಗ್ರಿ ಆಫ್ ರ್ಯಾಂಡಮ್ನೆಸ್ ಅಂದರೆ ಎಂಟ್ರೋಪಿ. ನೋಡಿ ಆದಮೇಲೆ ಎಂಟ್ರೋಪಿದು ಫಾರ್ಮುಲಾನೇ ನೆನ್ಪಿಟ್ಕೊಳ್ಳಿ. ಎಂಟ್ರೋಪಿ ಇಸ್ ಈಕ್ವಲ್ ಟು dQ/T ಆಗಿರುತ್ತೆ ಎಂಟ್ರೋಪಿ ಫಾರ್ಮುಲಾ, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಮಗೆ ಕೆಲವೊಂದು ಕಂಡೀಷನ್ ಇದಾವೆ. ಸೈಕ್ಲಿಕ್ ಇಂಟಿಗ್ರಲ್ ಆಫ್ dQ/T, ಸೈಕ್ಲಿಕ್ ಇಂಟಿಗ್ರಲ್ ಆಫ್ dQ/T. ಒಂದು ವೇಳೆ ಈಕ್ವಲ್ ಟು 0 ಇದ್ದರೆ ಏನಾಗುತ್ತೆ, ಇದು ರಿವರ್ಸಬಲ್ ಆಗುತ್ತೆ. ರಿವರ್ಸಬಲ್ ಇಂಜನ್ ಆಗುತ್ತೆ. ಒಂದು ವೇಳೆ ಲೆಸ್ ದೆನ್ 0 ಇತ್ತಂದರೆ ಇರ್ರಿವರ್ಸಬಲು ಬಟ್ ಅಂಡ್ ಇರ್ರಿವರ್ಸಬಲ್ ಅಂಡ್ ಪಾಸಿಬಲ್ ಅಂತ ಹೇಳ್ತೀವಿ. ಇರ್ರಿವರ್ಸಬಲ್ ಅಂಡ್ ಪಾಸಿಬಲ್ ಆಯಿತಾ. ನೆಕ್ಸ್ಟ್ ಲಾಸ್ಟ್ ಬಂದು ಇಂಪಾಸಿಬಲ್, ಗ್ರೇಟರ್ ದೆನ್ 0 ಇತ್ತಂದರೆ ಇಂಪಾಸಿಬಲ್. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇವೆಲ್ಲ ಕ್ಲಾಶಸ್ ಇನ್ಇಕ್ವಾಲಿಟಿ ಥರ ಪ್ರಕಾರ ಬರ್ದಿರ್ತೀವಿ. ಆದಮೇಲೆ ಇನ್ನು ಫಸ್ಟ್ ಲಾ, ಸೆಕೆಂಡ್ ಲಾನಲ್ಲಿ ಕ್ಲಾಶಸ್ ಇನ್ಇಕ್ವಾಲಿಟಿ ಥರ ಇದು ಕೆಲ್ವಿನ್ ಸ್ಟೇಟ್ಮೆಂಟು ಮತ್ತು ಇದ್ಯಾವುದು ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟು ಮತ್ತು ಕ್ಲಾಶಸ್ ಥಿಯರಮ್ ಅಂತ ಬರುತ್ತೆ. ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಏನಂತ ಹೇಳ್ತಾರೆ ಅಂದರೆ ಇಟ್ ಈಸ್ ಇಂಪಾಸಿಬಲ್ ಟು ಕನ್ಸ್ಟ್ರಕ್ಟ್ ಅನ್ ಇಂಜನ್ which gives 100% efficiency, which is impossible to convert an engine, it is impossible to construct an engine which gives 100% efficiency. ಯಾವುದು ಕೆಲ್ವಿನ್ ಫಸ್ಟ್ ಲಾ ಹೇಳೋದು. ಸೆಕೆಂಡ್ ಲಾನಲ್ಲಿ ಏನು ಹೇಳುತ್ತಂದರೆ ಇಟ್ ಈಸ್ ಇಂಪಾಸಿಬಲ್ ಟು ಟ್ರಾನ್ಸ್ಫರ್ ಹೀಟ್ ಫ್ರಮ್ ಲೋವರ್ ಬಾಡಿ ಟು ಹೈಯರ್ ಬಾಡಿ, ಅದು ಕ್ಲಾಶಸ್ ಥಿಯರಮ್ ಹೇಳುತ್ತೆ. ಕೆಲ್ವಿನ್ ಪ್ಲಾಂಕ್ ಏನು ಹೇಳೋದು, ಎಷ್ಟು ಹೀಟ್ ಕೊಡ್ತಿರೋ ಅಷ್ಟೇ ಔಟ್ಪುಟ್ ಬರಲ್ಲ, ಅಂದರೆ ಎಷ್ಟು ಹೀಟ್ ಕೊಡ್ತಿರೋ ಅಷ್ಟೇ ಔಟ್ಪುಟ್ ಬರಲ್ಲ, ಅಂದರೆ 100% ಎಫಿಷಿಯನ್ಸಿ ಕೊಡುವಂಥ ಇಂಜನ್ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ. ಅದೇನು ಕೆಲ್ವಿನ್ ಸ್ಟೇಟ್ಮೆಂಟು, ಸೆಕೆಂಡ್ ಲಾನಲ್ಲಿ ಬರೋದಿದು ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟು ಸೆಕೆಂಡ್ ಲಾನಲ್ಲಿ. ಇದು ಮೊದಲನೇದು. ಎರಡನೇದು ಬಂದು ಕ್ಲಾಶಸ್ ಸ್ಟೇಟ್ಮೆಂಟ್ ಬರುತ್ತೆ. ಕ್ಲಾಶಸ್ ಸ್ಟೇಟ್ಮೆಂಟ್ ಅಂದರೆ ಲೋವರ್ ಬಾಡಿಯಿಂದ ಹೈಯರ್ ಬಾಡಿಗೆ
ಟೆಂಪರೇಚರ್ನ ಹೀಟ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಬೇಕು ಅನ್ನೋದಾದ್ರೆ ಏನಾಗಬೇಕು, ಎಕ್ಸ್ಟ್ರಾ ವರ್ಕ್ ಬೇಕಾಗುತ್ತೆ. ಸೊ ಇದು ಕ್ಲಾಶಸ್ಸು ಮತ್ತು ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಇಂಪಾಸಿಬಲ್ ಟು ಗಿವ್ ಕನ್ಸ್ಟ್ರಕ್ಟ್ ಅನ್ನು 100% ಇಂಜನು, ಇಟ್ ಈಸ್ ಇಂಪಾಸಿಬಲ್ ಟು ಕನ್ಸ್ಟ್ರಕ್ಟ್ ಆನ್ ಇಂಜನ್ ವಿಚ್ ಗಿವ್ಸ್ 100% ಎಫಿಷಿಯನ್ಸಿ, ಇದು ಮಾಡೋಕ್ಕಾಗಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಟ್ರಾನ್ಸ್ಫರ್ ಹೀಟ್ ಫ್ರಮ್ ಲೋವರ್ ಬಾಡಿ ಟು ಹೈಯರ್ ಬಾಡಿ, ಇದು ಕ್ಲಾಶಸ್ ಥಿಯರಮ್, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದೇನೆಂದರೆ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ, ಗೇ-ಲೂಸಾಕ್ ಲಾ, ಇದನ್ನು ನೆನ್ಪಿಟ್ಕೊಳ್ಳಿ. ಬಾಯ್ಲ್ಸ್ ಲಾನಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟು, ಚಾರ್ಲ್ಸ್ ಲಾನಲ್ಲಿ ಪ್ರೆಷರ್ ಕಾನ್ಸ್ಟೆಂಟು, ಏನು ಕಾನ್ಸ್ಟೆಂಟು, ಪ್ರೆಷರ್ ಕಾನ್ಸ್ಟೆಂಟು, ಟೆಂಪರೇಚರ್ ಕಾನ್ಸ್ಟೆಂಟು, ಗೇ-ಲೂಸಾಕ್ ಲಾನಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟು. ನಮಗೆ ಟೆಂಪರೇಚರ್ ಕಾನ್ಸ್ಟೆಂಟ್ನ ಐಸೋಥರ್ಮಲ್ ಪ್ರಾಸೆಸ್ ಅಂತ ಕರಿತೀವಿ, ಐಸೋಥರ್ಮಲು. ಇದು ಐಸೋಬಾರಿಕ್, ಯಾವುದು ಪ್ರೆಷರ್ ಕಾನ್ಸ್ಟೆಂಟ್ದು. ವಾಲ್ಯೂಮ್ ಕಾನ್ಸ್ಟೆಂಟ್ ಏನು, ಐಸೋಕಾರಿಕ್ ಆಗುತ್ತೆ, ಐಸೋಕಾರಿಕ್. ಇವು ಮೂರನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಥರನೇ ಬಾಯ್ಲ್ಸ್ ಲಾಗೆ ರಿಲೇಷನ್ ನಿಮಗೆ ಏನಾದರೂ ಕೇಳಿದ್ರೆ, ಬಾಯ್ಲ್ಸ್ ಲಾಗೆ ರಿಲೇಷನ್ ಏನಾದರೂ ಕೇಳಿದ್ರೆ P1 V1 is equal to P2 V2 ಆಗುತ್ತೆ, ಅಥವಾ PV is equal to C ಅಂತ ಅಂದರೂ ಇದ್ರೂ ಅದೇ ಬಾಯ್ಲ್ಸ್ ಲಾ ಆಗುತ್ತೆ. ನೆಕ್ಸ್ಟ್ ಚಾರ್ಲ್ಸ್ ಲಾಗ್ ಬರೋದಾದರೆ ಪ್ರೆಷರ್ ಕಾನ್ಸ್ಟೆಂಟ್ ಅಲ್ಲ, ವಾಲ್ಯೂಮ್ V1/T1 is equal to V2/T2 ಅಂತ ಹೇಳ್ತೀವಿ. ಓಕೆನಾ, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇನ್ನು ಗೇ-ಲೂಸಾಕ್ ಲಾನಲ್ಲಾದರೆ, ಗೇ-ಲೂಸಾಕ್ನಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟು P1/T1 is equal to P2/T2, ಇದು ರಿಲೇಷನ್ ಆಗುತ್ತೆ ಗೇ-ಲೂಸಾಕ್ನಲ್ಲಿ. ಸೊ ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಪ್ರಶ್ನೆನಲ್ಲೂ ಕೇಳ್ಬೋದು, ಬಾಯ್ಲ್ಸ್ ಲಾನಲ್ಲಿ ಪ್ರೆಷರು ಮತ್ತು ವಾಲ್ಯೂಮ್ ಹೇಗೆ ಇರುತ್ತೆ ಅಂತಂದರೆ, ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಂತ ಹೇಳ್ಬೋದು, ಅಥವಾ ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತ ಹೇಳ್ಬೋದು, ಇದು ಬಾಯ್ಲ್ಸ್ ಲಾ. ಇನ್ನು ಚಾರ್ಲ್ಸ್ ಲಾನಲ್ಲಾದರೆ ಪ್ರೆಷರ್ ಕಾನ್ಸ್ಟೆಂಟ್ ಅಲ್ಲ, ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಟ್ ಅಬ್ಸಲ್ಯೂಟ್ ಪ್ರೆಷರ್ ಅಂತಲೇ ಹೇಳ್ಬೋದು. ಇನ್ನು ಗೇ-ಲೂಸಾಕ್ನಲ್ಲಿ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಆಗುತ್ತೆ, ಯಾವುದರಲ್ಲಿ, ಗೇ-ಲೂಸಾಕ್ನಲ್ಲಿ. ಇಷ್ಟನ್ನು ನಮಗೆ ನೆನ್ಪಿಟ್ಕೊಳ್ಬೇಕು, ಎಕ್ಸಾಮಲ್ಲಿ ಕೇಳ್ತಾನೆ. ಆದಮೇಲೆ ಇನ್ನೊಂದು ಇದು ನೋಡಿ, PV ಪವರ್ ಗಾಮಾ ಇಸ್ ಈಕ್ವಲ್ ಟು ಸಿ, ಇದು ಯಾವುದು, ಅಡಿಯಾಬೆಟಿಕ್ ಪ್ರಾಸೆಸ್ ಅಂತ ಹೇಳ್ತೀವಿ, ಹೌದಾ. ಸೊ ಅಡಿಯಾಬೆಟಿಕ್ ಪ್ರಾಸೆಸ್ಸು ಇದು PV ಪವರ್ ಗಾಮಾ ಇಸ್ ಈಕ್ವಲ್ ಟು ಸಿ. ಇನ್ನೊಂದು ನೋಡಿ, ಇಲ್ಲಿ ನಮಗೆ ಆರ್ದು ಈಕ್ವೇಷನ್ ಇಂಪಾರ್ಟೆಂಟು, CP ಮೈನಸ್ CV ಇಸ್ ಈಕ್ವಲ್ ಟು ಆರ್ ಅಂತ ಹೇಳ್ತೀವಿ. ಇನ್ನು CPಗೆ ಫಾರ್ಮುಲಾ ಬರೆಯೋದಾದರೆ CP ಇಸ್ ಈಕ್ವಲ್ ಟು ಗಾಮಾ ಇಂಟು ಆರ್ ಡಿವೈಡೆಡ್ ಬೈ ಗಾಮಾ ಮೈನಸ್ 1. CVಗೆ ಫಾರ್ಮುಲಾ ಆದರೆ ಗಾಮಾ ಡಿವೈಡೆಡ್ ಬೈ ಗಾಮಾ ಮೈನಸ್ 1. ಸೊ ಇದೊಂದು ಫಾರ್ಮುಲಾ ಮಿಸ್ಟೇಕ್ ಮಾಡಿದೆ ನೋಡಿ, ಯಾವುದು ಇದು, ಇಲ್ಲಿ ಆರ್ ಬರಬೇಕು, ಗಾಮಾ ಅಲ್ಲ, ಆರ್ ಡಿವೈಡೆಡ್ ಬೈ ಗಾಮಾ ಮೈನಸ್ 1 ಆಗುತ್ತೆ CPಗೆ CVಗೆ. ಇನ್ನೊಂದು CP/CV ರೇಷಿಯೋ, ಯಾವಾಗ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ಸ್ ಏನಾಗಿರಬೇಕಂದ್ರೆ ಆಲ್ವೇಸ್ ಗ್ರೇಟರ್ ದನ್ ಇರಬೇಕು, ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ CP/CV ಆಗಿದ್ರೆ ಏನಾಗುತ್ತೆ ಅಂದರೆ ಗಾಮಾ ಆಗುತ್ತೆ. ಗಾಮಾ ಫಾರ್ ಏರ್ ಎಷ್ಟಿರುತ್ತೆ ಅಂದರೆ 1.4 ಇರುತ್ತೆ, ಇವೆಲ್ಲ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಪಾಲಿಟ್ರೋಪಿಕ್ ಪ್ರಾಸೆಸ್ ಅಂದರೆ PV ಪವರ್ N is equal to C ಅಂದರೆ ಪಾಲಿಟ್ರೋಪಿಕ್ ಪ್ರಾಸೆಸ್. ಸೊ ಇದರಲ್ಲಿ ನಿಮ್ಗೆ ಇನ್ನೊಂದು ಫಾರ್ಮುಲಾ ಕೇಳ್ಬೋದು, N is equal to 0, N is equal to 1, N is equal to ಗಾಮಾ, N is equal to N is equal to ಇನ್ಫಿನಿಟಿ. ಆದರೆ ಯಾವ ಪ್ರಾಸೆಸ್ ಆಗುತ್ತೆ ಅಂತಲೂ ಕೇಳ್ಬೋದು. N is equal to 0 ಆದರೆ ಕಾನ್ಸ್ಟೆಂಟ್ ಪ್ರೆಷರ್ ಪ್ರಾಸೆಸ್ ಆಗುತ್ತೆ. ಅದೇ ಥರನೇ N is equal to 1 ಆದರೆ ಐಸೋಥರ್ಮಲ್ ಪ್ರಾಸೆಸ್ ಆಗುತ್ತೆ, ಅಂದರೆ ಟೆಂಪರೇಚರ್ ಪ್ರಾಸೆಸ್, ಐಸೋಥರ್ಮಲ್ ಪ್ರಾಸೆಸ್. ಕಾನ್ಸ್ಟೆಂಟ್ ಪ್ರೆಷರ್ ಪ್ರಾಸೆಸ್ ಅಂದರೆ ಐಸೋಬಾರಿಕ್ಕು, N is equal to 1 ಆದರೆ ಐಸೋಥರ್ಮಲ್ಲು, N is equal to ಗಾಮಾ ಆದರೆ ಅಡಿಯಾಬೆಟಿಕ್ಕು, ಏನಾಗುತ್ತೆ ಅಡಿಯಾಬೆಟಿಕ್ಕು, N is equal to N ಆದರೆ ಪಾಲಿಟ್ರೋಪಿಕ್ಕು. ನೆಕ್ಸ್ಟ್ N is equal to ಗಾಮಾ ಆದರೆ N is equal to ಇನ್ಫಿನಿಟಿ, ಇದು ಗಾಮಾ ಅಲ್ಲ ಇನ್ಫಿನಿಟಿ. N is equal to ಇನ್ಫಿನಿಟಿ ಆದರೆ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದರೆ ಐಸೋಕಾರಿಕ್, ಕಾನ್ಸ್ಟೆಂಟ್ ವಾಲ್ಯೂಮ್ ನೋಡಿ ಐಸೋಕಾರಿಕ್ ಆಗುತ್ತೆ N is equal to ಇನ್ಫಿನಿಟಿ ಆದರೆ. ಇವೆಲ್ಲ ವ್ಯಾಲ್ಯೂಸ್ ಭಾಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾನೆ ಇವುಗಳನ್ನೆಲ್ಲ, ಓಕೆನಾ. ಇದು ಯಾವುದು, ಫ್ರೀ ಎಕ್ಸ್ಪ್ಯಾನ್ಷನ್ ಪ್ರಾಸೆಸಲ್ಲಿ ವರ್ಕ್ ಡನ್ 0, ಹೀಟ್ ಟ್ರಾನ್ಸ್ಫರು 0, ಅದಾಗಿ ನಂತರ ಎಂಥಾಲ್ಪಿನೂ 0, ಎಂಥಾಲ್ಪಿ ಕಾನ್ಸ್ಟೆಂಟ್ ಇರುತ್ತೆ ಯಾವುದರಲ್ಲಿ, ಎಂಥಾಲ್ಪಿನೂ 0, ಆದಮೇಲೆ ಇಂಟರ್ನಲ್ ಎನರ್ಜಿನೂ 0 ಇರುತ್ತೆ. ಆದರೆ ಎಂಟ್ರೋಪಿ ಮಾತ್ರ 0 ಇರಲ್ಲ, ಎಂಟ್ರೋಪಿ ಇಸ್ ನಾಟ್ ಈಕ್ವಲ್ ಟು 0 ಯಾವುದರಲ್ಲಿ, ಫ್ರೀ ಎಕ್ಸ್ಪೆನ್ಷನಲ್ಲಿ. ಇನ್ನು ಥ್ರಾಟ್ಲಿಂಗ್ ಪ್ರಾಸೆಸ್ ಅಂದರೆ ಎಕ್ಸ್ಪೆನ್ಷನ್ ಆಫ್ ಗ್ಯಾಸ್ ಥ್ರೂ ಎ ಮೈನ್ಯೂಟ್ ಹೋಲಿಂದ ಗ್ಯಾಸ್ ಏನಾದರೂ ಎಕ್ಸ್ಪ್ಯಾಂಡ್ ಆದರೆ ಅದು ಥ್ರಾಟ್ಲಿಂಗ್ ಪ್ರಾಸೆಸ್ ಅಂತ ಹೇಳ್ತೀವಿ. ಥ್ರಾಟ್ಲಿಂಗ್ ಪ್ರಾಸೆಸಲ್ಲಿ ಎಂಥಾಲ್ಪಿ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ, ಅದಕ್ಕೆ ಥ್ರಾಟ್ಲಿಂಗ್ ಪ್ರಾಸೆಸ್ ನಾವು ಐಸೆಂಥಾಲ್ಪಿಕ್ ಪ್ರಾಸೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ನೋಡಿ, ಇನ್ನೊಂದು ಯಾವುದಂದರೆ ಆಟೋ ಸೈಕಲ್ ಬಂದು ಯಾವುದರಲ್ಲಿ ಯೂಸ್ ಮಾಡ್ತೀವಿ, ಸ್ಪಾರ್ಕ್ ಇಗ್ನೇಷನ್ ಇಂಜನ್ ಅಂದರೆ ಪೆಟ್ರೋಲ್ ಇಂಜನ್ನಲ್ಲಿ ಯೂಸ್ ಮಾಡ್ತೀವಿ. ಆಟೋ ಸೈಕಲ್ ಏನೇನಿರ್ತವೆ ಅಂದರೆ 2 ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್ ಇರ್ತವೆ, 2 ಅಡಿಯಾಬೆಟಿಕ್ ಪ್ರಾಸೆಸ್ ಇರ್ತವೆ, ಆಯಿತಾ. ಆದಮೇಲೆ ಆಟೋ ಸೈಕಲ್ನ ನಾವು ಕಾನ್ಸ್ಟೆಂಟ್ ವಾಲ್ಯೂಮ್ ಸೈಕಲ್ ಅಂತಲೂ ಕರಿತೀವಿ. ಆಟೋ ಸೈಕಲ್ ನೀವು ಪೆಟ್ರೋಲ್ ಇಂಜನ್ನಲ್ಲಿ ಯೂಸ್ ಮಾಡೋ ಕಾರಣದಿಂದ ವಾಲ್ಯೂಮಲ್ಲೇ ಅಂದರೆ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್ ನಡೆಯೋ ಟೈಮಲ್ಲಿ ಹೀಟ್ ಸಪ್ಲೈ ಮಾಡ್ತೀವಿ, ಹೀಟ್ನ ರಿಜೆಕ್ಟ್ ಮಾಡ್ತೀವಿ, ಓಕೆನಾ. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಡೀಸೆಲ್ ಸೈಕಲ್ ಬಂದರೆ ಡೀಸೆಲ್ ಸೈಕಲಲ್ಲಿ ಏನು ಬರ್ತೀವಿ, ಒಂದು ಕಾನ್ಸ್ಟೆಂಟ್ ಪ್ರೆಷರ್ ಪ್ರಾಸೆಸ್ ಇರುತ್ತೆ, ಒಂದು ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್ ಇರುತ್ತೆ, 2 ಅಡಿಯಾಬೆಟಿಕ್ ಪ್ರಾಸೆಸ್ ಇರುತ್ತೆ ಯಾವುದರಲ್ಲಿ, ಡೀಸೆಲ್ ಸೈಕಲಲ್ಲಿ. ಸೊ ಕಾನ್ಸ್ಟೆಂಟ್ ಪ್ರೆಷರಲ್ಲಿ ಹೀಟ್ನ ಸಪ್ಲೈ ಮಾಡ್ತೀವಿ, ಈ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರಾಸೆಸ್ನಲ್ಲಿ ಹೀಟ್ನ ರಿಜೆಕ್ಟ್ ಮಾಡ್ತೀವಿ, ಆಯಿತಾ. ಇದನ್ನು ನೆನ್ಪಿಟ್ಕೊಳ್ಳಿ. ಡೀಸೆಲ್ ಸೈಕಲ್ ಬಂದು ಡೀಸೆಲ್ ಇಂಜನ್ ಒಳಗಡೆ ಬರುತ್ತೆ, ಕಂಪ್ರೆಷನ್ ಇಗ್ನೇಷನ್ ಇಂಜನ್ ಅಂತಲೂ ಕರಿತೀವಿ. ಆದಮೇಲೆ ಪೆಟ್ರೋಲ್ ಇಂಜನ್ನ ನೆನ್ಪಿಟ್ಕೊಳ್ಳೋದಾದರೆ ಪೆಟ್ರೋಲ್ ಇಂಜನ್ನು ಕಂಪ್ರೆಷನ್ ಇಗ್ನೇಷನ್ ಇಂಜನ್ ಅಂದರೆ ಡೀಸೆಲ್ ಇಂಜನ್ನ ನೆನ್ಪಿಟ್ಕೊಳ್ಳೋದ್ರೆ ಪೆಟ್ರೋಲ್ ಇಂಜನ್ನಲ್ಲಿ ಕಂಪ್ರೆಷನ್ ರೇಷಿಯೋ ಎಷ್ಟಿರುತ್ತೆ ಅಂದರೆ 6 to 12 ಇರುತ್ತೆ. ಕಂಪ್ರೆಷನ್ ಇಗ್ನೇಷನ್ ಇಂಜನ್ನಲ್ಲಿ ಇದ್ಯಾವುದು ಕಂಪ್ರೆಷನ್ ರೇಷಿಯೋ ಎಷ್ಟಿರುತ್ತೆ ಅಂದರೆ
16 to 22 ಇರುತ್ತೆ, 16 to 22. ಓಕೆನಾ. ಕಂಪ್ರೆಷನ್ ಇಗ್ನೇಷನ್ ಇಂಜನ್ದೇ ಕಂಪ್ರೆಷನ್ ರೇಷಿಯೋ ಜಾಸ್ತಿ ಇರುತ್ತೆ, ಅಂದರೆ ಡೀಸೆಲ್ ಇಂಜನ್ದೇ ಜಾಸ್ತಿ ಇರುತ್ತೆ ಕಂಪ್ರೆಷನ್ ರೇಷಿಯೋ. ಆದಮೇಲೆ ಪೆಟ್ರೋಲ್ ಇಂಜನ್ನ ನಾವು ಪೆಟ್ರೋಲ್ ಇಂಜನಲ್ಲಿ ಸ್ಪಾರ್ಕ್ ಪ್ಲಗ್ ಯೂಸ್ ಮಾಡ್ತೀವಿ, ಇಲ್ಲಿ ಫ್ಯೂಲ್ ಇಂಜೆಕ್ಟರ್ ಯೂಸ್ ಮಾಡ್ತೀವಿ. ಕಾರ್ಬೊರೇಟರ್ ಇಲ್ಲಿರುತ್ತೆ, ಇಲ್ಲಿ ಕಾರ್ಬೊರೇಟರ್ ಇರುತ್ತೆ, ಇಲ್ಲಿ ಕಾರ್ಬೊರೇಟರ್ ಇರಲ್ಲ. ಆದಮೇಲೆ ಪೆಟ್ರೋಲ್ ಇಂಜನ್ ಒಳಗಡೆ ಆಟೋ ಸೈಕಲ್ ಇರುತ್ತೆ, ಇಲ್ಲಿ ಡೀಸೆಲ್ ಸೈಕಲ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಏನು ನೆನ್ಪಿಡ್ಬೋದು, ಇಲ್ಲಿ ಫ್ಯೂಲ್ ಸಪ್ಲೈ ಮಾಡೋದು ಯಾವುದು ಕಾರ್ಬೊರೇಟರ್, ಇದು ಯಾವುದು ಕಾರ್ಬೊರೇಟರ್ ಸಪ್ಲೈ ಮಾಡುತ್ತೆ. ಅದಾಗಿ ನಂತರ ಪೆಟ್ರೋಲ್ ಇಂಜನಲ್ಲಿ ಏರ್ ಫ್ಯೂಲ್ ರೇಷಿಯೋ ಹೋಗುತ್ತೆ, ಇಲ್ಲಿ ಕೇವಲ ಏರ್ ರೇಷಿಯೋ ಹೋಗುತ್ತೆ. ಆಮೇಲೆ ಇಂಜನ್ ಒಳಗಡೆ ಯಾವ ಥರ ಸ್ಟ್ರೋಕ್ ನಡೆಯುತ್ತೆ ಅಂತಂದರೆ ಸಕ್ಷನ್ ಸ್ಟ್ರೋಕು, ಫಸ್ಟು ಸಕ್ಷನ್ ಸ್ಟ್ರೋಕು, ನೆಕ್ಸ್ಟದು ಸೆಕ್ಷನ್ ಆದಮೇಲೆ ಕಂಪ್ರೆಷನ್ ಸ್ಟ್ರೋಕು, ನೆಕ್ಸ್ಟು ಕಂಪ್ರೆಷನ್ನು, ಅದಾಗಿದ ನಂತರ ಎಕ್ಸ್ಪ್ಯಾನ್ಷನ್ ಸ್ಟ್ರೋಕ್ ಅಥವಾ ಪವರ್ ಸ್ಟ್ರೋಕ್ ಅಂತಲೂ ಕರಿತೀವಿ, ಇದನ್ನು ಎಕ್ಸ್ಪ್ಯಾನ್ಷನ್ ಆರ್ ಪವರ್ ಸ್ಟ್ರೋಕ್ ಅಂತಲೂ ಕರಿತೀವಿ. ಲಾಸ್ಟ್ಗೆ ಎಕ್ಸಾಸ್ಟ್ ಸ್ಟ್ರೋಕ್ ಅಂತ ನಡೆಯುತ್ತೆ. ಆದಮೇಲೆ 4 ಸ್ಟ್ರೋಕ್ ಇಂಜನ್ ಒಳಗಡೆ ವಾಲ್ಸ್ ಇರ್ತವೆ, 2 ಸ್ಟ್ರೋಕ್ ಇಂಜನಲ್ಲಿ ವಾಲ್ಸ್ ಇರಲ್ಲ, ಬಟ್ ವಾಲ್ಸ್ ಬದಲು ಪೋರ್ಟ್ಸ್ ಇರ್ತವೆ. ಏನಿರ್ತವೆ? ಪೋರ್ಟ್ಸ್ ಇರ್ತವೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಭಾಳ ಇಂಪಾರ್ಟೆಂಟು, ರ್ಯಾಂಕನ್ ಸೈಕಲ್ ಬಂದು ನಿಮಗೆ ಸ್ಟೀಮ್ ಪವರ್ ಪ್ಲ್ಯಾಂಟಲ್ಲಿ ಯೂಸ್ ಮಾಡ್ತೀರಾ. ರ್ಯಾಂಕನ್ ಸೈಕಲ್ ಸ್ಟೀಮ್ ಪವರ್ ಪ್ಲ್ಯಾಂಟಲ್ಲಿ. ಆದಮೇಲೆ ಎಫಿಷಿಯನ್ಸಿ ಜಾಸ್ತಿ ಕಾರ್ನಾಟ್ ಇಂಜನ್ ಇರುತ್ತೆ. ಅದಾಗಿ ನಂತರ ಇನ್ನೊಂದು ಯಾವುದು ಬ್ರೇಟಾನ್ ಸೈಕಲ್. ಬ್ರೇಟಾನ್ ಸೈಕಲ್ ಬಂದು ಗ್ಯಾಸ್ ಟರ್ಬೈನ್ಸಲ್ಲಿ ಯೂಸ್ ಮಾಡ್ತೀವಿ, ಗ್ಯಾಸ್ ಟರ್ಬೈನ್ಸಲ್ಲಿ. ಬ್ರೇಟಾನ್ ಸೈಕಲ್ನ ನಾವು ಜೋಲ್ ಸೈಕಲ್ ಅಂತಲೂ ಕರಿತೀವಿ. ಆದಮೇಲೆ ಇವೆರಡನ್ನ ರಿವರ್ಸ್ ಮಾಡ್ತಾರೆ, ಅಂದರೆ ರಿವರ್ಸ್ಡ್ ಜೋಲ್ ಸೈಕಲ್ ಅಥವಾ ರಿವರ್ಸ್ಡ್ ಬ್ರೇಟಾನ್ ಸೈಕಲ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇದ್ರದ್ದು ಅಪ್ಲಿಕೇಶನ್ನು, ಇದನ್ನು ಬೆಲ್ಕಾಮ್ ಸೈಕಲ್ ಅಂತಲೂ ಕರಿತೀವಿ. ಸೊ ಈ ಬೆಲ್ಕಾಮ್ ಸೈಕಲು ಏರ್ ರೆಫ್ರಿಜರೇಷನ್ ಸಿಸ್ಟಮಲ್ಲಿ ನೋಡ್ತೀರಾ. ಓಕೆನಾ. ಇದನ್ನೇ ನೆನ್ಪಿಟ್ಕೊಳ್ಳಿ. ಆಮೇಲೆ 1 ಟನ್ ಆಫ್ ರೆಫ್ರಿಜರೇಷನ್ ಎಷ್ಟಿರುತ್ತೆ ಅಂದರೆ 3.5 ಕಿಲೋವ್ಯಾಟ್ ಇರುತ್ತೆ, ಅಥವಾ 210 ಕಿಲೋಜೌಲ್ ಪರ್ ಮಿನಿಟ್ ಇರುತ್ತೆ. 210 ಕಿಲೋಜೌಲ್ ಪರ್ ಮಿನಿಟ್. 1 ಟನ್ ಆಫ್ ರೆಫ್ರಿಜರೇಷನ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ 3.5 ಕಿಲೋವ್ಯಾಟ್ ಅಥವಾ 210 ಕಿಲೋಜೌಲ್ ಪರ್ ಮಿನಿಟ್. ಅದೇ ಥರನೇ ಇನ್ನೊಂದು ಏನು ನೆನ್ಪಿಟ್ಕೊಳ್ಬೇಕಂದ್ರೆ ನೀವು ಸ್ಟೀಮ್ ಪವರ್ ಪ್ಲ್ಯಾಂಟ್ದೊಂದಾಯಿತು, ಗ್ಯಾಸ್ ಟರ್ಬೈನ್ ಒಂದೊಂದಾಯಿತು, ಅದಾಗಿ ನಂತರ ಬೆಲ್ಕಾಮ್ ಸೈಕಲ್ ಅಂದರೆ ಏರ್ ರೆಫ್ರಿಜರೇಷನ್ ಸಿಸ್ಟಮಲ್ಲಿ ಯೂಸ್ ಮಾಡ್ತೀರಾ ಅನ್ನೋದೊಂದು ಗೊತ್ತಾಯಿತು. ಹೌದಾ. ಒಂದು ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಇದು ನೋಡಿ, ನಮಗೆ ಇದು ನೆನ್ಪಿಟ್ಕೊಳ್ಬೇಕು. ಯಾವುದು ಅಂತಂದರೆ BCC ಸ್ಟ್ರಕ್ಚರ್, FCC ಸ್ಟ್ರಕ್ಚರ್ ಅವುಗಳಿದಾವಲ್ಲ ಅವುಗಳನ್ನ ನೆನ್ಪಿಟ್ಕೊಳ್ಳಿ. BCC ಸ್ಟ್ರಕ್ಚರ್ದು ಆಟೋಮಿಕ್ ಪ್ಯಾಕೇಜಿಂಗ್ ಸಿಂಪಲ್ ಕ್ಯೂಬಿಕ್ದು, FCCದು ಇವ್ನು ನೆನ್ಪಿಟ್ಕೊಳ್ಳಿ. ಸಿಂಪಲ್ ಕ್ಯೂಬಿಕ್ದು ಆಟೋಮಿಕ್ ಪ್ಯಾಕೇಜಿಂಗ್ ಫ್ಯಾಕ್ಟರ್ 0.52 ಇರುತ್ತೆ, BCC ಸ್ಟ್ರಕ್ಚರ್ದು ಆಟೋಮಿಕ್ ಪ್ಯಾಕೇಜಿಂಗ್ ಫ್ಯಾಕ್ಟರ್ 0.68 ಇರುತ್ತೆ, 0.68. ಅದೇ ಥರನೇ FCCದಾದರೆ ಆಟೋಮಿಕ್ ಪ್ಯಾಕೇಜಿಂಗ್ ಫ್ಯಾಕ್ಟರ್ 0.74 ಇರುತ್ತೆ. ಇನ್ನು HCPದು ಆಟೋಮಿಕ್ ಪ್ಯಾಕೇಜಿಂಗ್ ಫ್ಯಾಕ್ಟರ್ ಬಂದು 0.74 ಇರುತ್ತೆ. ಇನ್ನು ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಪರ್ ಸೆಲ್ ಸಿಂಪಲ್ ಕ್ಯೂಬಿಕಲ್ಲಿ ಎಷ್ಟಿರುತ್ತೆ ಅಂತಂದರೆ 1 ಇರುತ್ತೆ. ಅದೇ BCCನಲ್ಲಿ ನೋಡೋದಾದರೆ 2 ಇರುತ್ತೆ. ಇನ್ನು FCCನಲ್ಲಿ ನೋಡಿದ್ರೆ 4 ಇರುತ್ತೆ. ಇನ್ನು HCPನಲ್ಲಿ ನೋಡೋದಾದರೆ 6 ಇರುತ್ತೆ. ಏನಿದು? ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್. ಇದೇನಿದು? ಆಟಮಿಕ್ ಪ್ಯಾಕೇಜಿಂಗ್ ಫ್ಯಾಕ್ಟರು. ಇದು ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್. ಇನ್ನು ನೆಕ್ಸ್ಟು ಕೋರ್ಡಿನೇಷನ್ ನಂಬರ್ ಕೇಳ್ಬೋದು. ಕೋರ್ಡಿನೇಷನ್ ನಂಬರ್ ಕೂಡ ನೆನ್ಪಿಟ್ಕೊಳ್ಳಿ. ಸಿಂಪಲ್ ಕ್ಯೂಬಿಕಲ್ಲಿ 6 ಇರುತ್ತೆ, ಬಾಡಿ ಸೆಂಟ್ರೈಡ್ ಕ್ಯೂಬಿಕಲ್ಲಿ ಏನಿದು? ಕೋರ್ಡಿನೇಷನ್ ನಂಬರ್ ಅಲ್ಲ. ಬಾಡಿ ಸೆಂಟ್ರೈಡ್ ಕ್ಯೂಬಿಕಲ್ಲಿ 8 ಇರುತ್ತೆ, ಫೇಸ್ ಸೆಂಟ್ರೈಡ್ ಕ್ಯೂಬಿಕಲ್ಲಿ 12, ಇನ್ನು HCPನಲ್ಲೂ 12 ಇರುತ್ತೆ. ಇದೇನಿದು? ಕೋರ್ಡಿನೇಷನ್ ನಂಬರ್. ಇವೆಲ್ಲ ಕೋರ್ಡಿನೇಷನ್ ನಂಬರ್, ಇವೆಲ್ಲ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ಸು ಸಿಂಪಲ್ ಕ್ಯೂಬಿಕ್ಗೆ ಪೊಲೋನಿಯಂ ಅಥವಾ ಫ್ಲೋರೆಸ್ಪರ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನು BCCಗೆ ನೆನ್ಪಿಟ್ಕೊಳ್ಳೋದ್ರೆ ವೆನಿಡಿಯಮು, ಕ್ರೋಮಿಯಮು, ಇದು ಟಂಗ್ಸ್ಟನು, ಕ್ರೋಮಿಯಂ, ವೆನಿಡಿಯಮ್, ಮೆಗ್ನೀಷಿಯಮ್, ಕ್ರೋಮಿಯಮು, ವೆನಿಡಿಯಮು, ಟಂಗ್ಸ್ಟನ್. ಯಾಕಂದರೆ ಇದ್ಯಾವುದು 18:4:1 ಸ್ಟೀಲ್ ಮೆಟೀರಿಯಲ್ಸ್ ಇರ್ತಾವಲ್ಲ ಅವೆಲ್ಲ BCC ಸ್ಟ್ರಕ್ಚರೇ ಆಗಿರುತ್ತೆ. ಅದೇ ಥರನೇ ಮಾಲಿಡನಮು BCC ಸ್ಟ್ರಕ್ಚರೇ ಆಗಿರುತ್ತೆ. ಇನ್ನು FCC ಸ್ಟ್ರಕ್ಚರ್ ಬರೋದಾದರೆ ಮೈಲ್ಡ್ ಸ್ಟೀಲು, ಅದಾಗಿ ನಂತರ ಸಾಫ್ಟ್ ಮೆಟೀರಿಯಲ್. ಇದ್ಯಾವುದು? FCCಗೆ ಸಾಫ್ಟ್ ಮೆಟೀರಿಯಲ್ಸ್ ಲೈಕ್ ಅಲ್ಯೂಮಿನಿಯಮು, ಕಾಪರು, ಮತ್ತು ಇನ್ನೊಂದು ಮೈಲ್ಡ್ ಸ್ಟೀಲು BCC ಸ್ಟ್ರಕ್ಚರ್. ಮೈಲ್ಡ್ ಸ್ಟೀಲ್ ಬಂದು BCC ಸ್ಟ್ರಕ್ಚರ್ ನೋಡಿ. ಮೈಲ್ಡ್ ಸ್ಟೀಲ್ FCC ಸ್ಟ್ರಕ್ಚರ್ ಅಲ್ಲ. ಅಲ್ಯೂಮಿನಿಯಮು, ಕಾಪರು, ಗೋಲ್ಡು, ಸಿಲ್ವರು ಇವೆಲ್ಲ FCC ಸ್ಟ್ರಕ್ಚರ್. ಇನ್ನು HCP ಸ್ಟ್ರಕ್ಚರ್ ಕಡೆ ಬರೋದಾದರೆ ಜಿಂಕು, ಜಿರ್ಕೋನಿಯಮು, ಕ್ಯಾಡ್ಮಿಯಮು, ಕೋಬಾಲ್ಟು, ಗ್ರಾಫೈಟ್ ಅವೆಲ್ಲ HCP ಸ್ಟ್ರಕ್ಚರ್ ಬರ್ತವೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಅಮಾರ್ಫಾ ಸ್ಟ್ರಕ್ಚರ್ ನೋಡೋದಾದರೆ ಕೋಲು, ಚಾರ್ಕೋಲು, ಗ್ಲಾಸ್ ಅವೆಲ್ಲ ಅಮಾರ್ಫಾ ಸ್ಟ್ರಕ್ಚರ್. ಕೋಲು, ಚಾರ್ಕೋಲು, ಗ್ಲಾಸ್ ಅವೆಲ್ಲ ಅಮಾರ್ಫಾ ಸ್ಟ್ರಕ್ಚರ್ ಆಗಿರ್ತವೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.